ಎಸಿಡಿಟಿ ಅಥವಾ ಆಮ್ಲಪಿತ್ತ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಆಮ್ಲಪಿತ್ತ ಅಂತಕ ಅಂತ ಹೇಳ್ತೀವಿ. ಆಮ್ಲ ಅಂದರೆ ಹುಳಿ, ಪಿತ್ತ ಅಂದರೆ ಉಷ್ಣ. ಹುಳಿ ಮತ್ತು ಖಾರ ಅಥವಾ ಎರಡು ಸೇರಿದರೆ ಆಮ್ಲಪಿತ್ತ ಅಂತ. ಇದು ಸಾಮಾನ್ಯವಾಗಿ ಬರೋದು ಹೇಗೆ? ಇದು ಇವತ್ತಿನ ದಿನಮಾನಗಳಲ್ಲಿ ಆಹಾರದ ಪದ್ಧತಿಗಳಲ್ಲಿ ಇವತ್ತು ಅನೇಕ ನೂರಕ್ಕೆ ಹೆಚ್ಚು ಜನ ಆಮ್ಲಪಿತ್ತದಿಂದ ಅಥವಾ ಎಸಿಡಿಟಿಯಿಂದ ಬಳಲುವಂಥವ್ರು ಹೆಚ್ಚು. ಆಮ್ಲಪಿತ್ತ ಅಂತಕ್ಕ ಅನ್ನುವಂಥದ್ದೇನಿದೆಯಲ್ಲ, ಇದು ಸಾಮಾನ್ಯವಾಗಿ ಬಾಡಿಗೆ ಫಿಸಿಕಲ್ ಎಕ್ಸಸೈಸ್ ಕಮ್ಮಿ ಇದ್ದಾಗ ಕೂಡ ಇದು ಬರೋ ಸಾಧ್ಯತೆ ಇದೆ. ಆಹಾರದಲ್ಲಿ ಕೂಡ ಇದು ಬರೋಂಥ ಸಾಧ್ಯತೆ ಇದೆ. ಹುಳಿ ಮತ್ತು ಸಿಹಿ ಪದಾರ್ಥಗಳನ್ನು ಒಂದೇ ಸಲ ತಿಂದಾಗ ಕೂಡ ಸಾಧ್ಯತೆ ಇದೆ. ಹಾಗೆಯೇ ಇನ್ನು ಹಣ್ಣು ಮತ್ತು ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ತಿಂದಾಗ ಕೂಡ ಆಗ್ತದೆ. ಹಾಗೆ ತಂಗಳ ಮತ್ತು ಬಿಸಿ ಆಹಾರ ತಿಂದಾಗ ಕೂಡ ಆಗ್ತದೆ. ಹಾಲು ಮತ್ತು ಮೊಸರನ್ನು ತಗೊಂಡಾಗ ಈ ಆಮ್ಲಪಿತ್ತ ಅಂತ ಕರೀತದೆ. ರಾತ್ರಿ ವೇಳೆಯಲ್ಲಿ ಬೇಳೆಕಾಳುಗಳ ಪಲ್ಯನ ಅಥವಾ ಕಾಳು ಪಲ್ಯಗಳನ್ನು ತಿಂದಾಗ ಕೂಡ ಇದು ಆಮ್ಲಪಿತ್ತ ಅಂತ ಬರೋ ಸಾಧ್ಯತೆ ಇದೆ. ನಿದ್ರೆಯನ್ನು 8 ತಾಸು ಒಬ್ಬ ಮನುಷ್ಯ ಮಾಡಬೇಕಂತಿದೆ ಆಯುರ್ವೇದ ಪ್ರಕಾರ. ಅಲ್ಲಿ ನೀವು 8 ತಾಸು ನಿದ್ದೆಯನ್ನು ಕಡಿಮೆ ಮಾಡಿಕೊಂಡಾಗ ನಿಮಗೆ ಆಮ್ಲಪಿತ್ತ ಅಂತಕ ಆಗ್ತದೆ. ಹಾಗೆ ಆಮ್ಲಪಿತ್ತ ಅಂತಕ್ಕಂಥ ಲಕ್ಷಣಗಳು ಏನು ಅಂತ ಕೇಳಿದ್ರೆ, ಹೊಟ್ಟೆ ಉಬ್ಬರಾಗೋಂಥದ್ದು, ಅಜೀರ್ಣ ಆಗುವಂಥದ್ದು, ಡೇಗು ಬರುವಂಥದ್ದು, ಸಿಟ್ಟು ಬರುವಂಥದ್ದು, ಬೇದಿ ಆಗದೆ ಇರತಕ್ಕಂಥದ್ದು. ಆಮೇಲೆ ಎಲ್ಲೋ ನೀವು ಅಪಾನವಾಯು ಅಂದರೆ ಹೂಸ್ ಅಂತ ಹೇಳ್ತೀವಿ, ಅದನ್ನು ಬಿಟ್ಟಾಗ ತುಂಬ ಅದು ಗ್ಯಾಸ್ಟ್ರಿಕ್ ಅಂತ ಕರೀತಾರಲ್ಲ, ಗ್ಯಾಸ್ಟ್ರಬಲ್ ಮತ್ತು ಆಸಿಡಿಟಿ ಅನ್ನುವಂಥದ್ದು, ಗ್ಯಾಸ್ಟ್ರಬಲ್ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಅದರ ಒಂದು ಕೆಲವು ಸ್ವರೂಪಗಳು. ಇಲ್ಲಿ ಹುಳಿತೆಯಾಗಿ ಬರುವಂಥ ಒಂದು ಲಕ್ಷಣ ಹೆಚ್ಚಿರ್ತದೆ. ಯಾವ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ವೋ ಅವಾಗ ನಮಗೆ ಆಸಿಡಿಟಿ ಬರೋ ಸಾಧ್ಯತೆ 100ಕ್ಕೆ 100 ಇರ್ತದೆ. ಅವ್ರಿಗೆ ಅನ್ನೋಂಥ ಪ್ರಶ್ನೆ ಇರೋದಿಲ್ಲ. ಯಾರು ದೈಹಿಕ ಶ್ರಮ ಮಾಡೋದಿಲ್ವೋ ಅವರಿಗೆಲ್ಲ ಬರೋದು ಹೇಳಿದ್ದೀನಿ ಈ ಮುಂಚೆನೇ. ಹಾಗೆಯೇ ಆಹಾರಗಳಲ್ಲಿ ಗಟ್ಟಿ ಪದಾರ್ಥದ ಆಹಾರಗಳನ್ನ ತಿಂದಾಗ ಕೂಡ ಆಸಿಡಿಟಿ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಅಂದರೆ ಇವತ್ತಿನ ಕಾಲದಲ್ಲಿ ನಮಗೆಲ್ಲ ಯಾವುದು ನಾಲಿಗೆಗೆ ಹಿತವೋ ಅದು ಹೊಟ್ಟೆಗೆ ಅಹಿತ, ಯಾವುದು ನಾಲಿಗೆಗೆ ಅಹಿತವೋ ಹೊಟ್ಟೆಗೆ ಅದು ಹಿತ. ಈಗ ನಮಗೇನಾದರೆ ನಾಲಿಗೆ ಕೇವಲ 2-3 ಇಂಚಿನ ನಾಲಿಗೆಗೆ ರುಚಿಗಾಗಿನೇ ನಾವು ಅನೇಕ ವಾಸನೆ ಬರುವಂಥದ್ದು, ರುಚಿ ಬರುವಂಥ ಅನೇಕ ಪದಾರ್ಥಗಳನ್ನ ಸೇರಿಸಿ ಖಾದ್ಯಗಳನ್ನ ತಯಾರಿಸಿ ತಿನ್ನುವುದರಿಂದ ಆಸಿಡಿಟಿ ಜಾಸ್ತಿ. ಅದಕ್ಕೆ ಒಂದು ಸಣ್ಣದ ಹೇಳ್ದ ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ಸಾಂಬಾರು ಪದಾರ್ಥವನ್ನು ಹೆಚ್ಚು ಬಳಸ್ತೀವಿ. ಹಿಂದಿನ ಕಾಲದಲ್ಲಿ ಸಾಂಬಾರು ಬಳಸೋದು ಕಮ್ಮಿ. ಸಾಂಬಾರು ಪದಾರ್ಥ ಕೂಡ ಹೆಚ್ಚು ಬಳಸಿದಾಗ ಆಸಿಡಿಟಿ ಬರೋ ಸಾಧ್ಯತೆ 100ಕ್ಕೆ 100 ಇದೆ. ಅದಕ್ಕೆ ನಾವು ಸಾಂಬಾರು ಇಲ್ದಂಗೆ, ರುಚಿ ಇಲ್ದಂಗೆ ನಾವು ಆಹಾರವನ್ನು ತಿಂದರೆ, ಇವಾಗ ಫಾಸ್ಟ್ ಫುಡ್ ಅಂತ ಹೇಳಿದ್ರೆ, ನೀವು ಫಾಸ್ಟ್ ಫುಡ್ ಅಂದ ತಕ್ಷಣ ಅಂಗಡಿಗೆ ಹೋಗ್ತೀರಿ, ಅಲ್ಲೆಲ್ಲ ನೋಡೋವೆಲ್ಲ ಫಾಸ್ಟ್ ಫುಡ್ ಅಂತ, ಅಥವಾ ಬೇಕರಿ ಐಟಮ್ ಅವೆಲ್ಲ ಫಾಸ್ಟ್ ಫುಡ್ ಅಂತ. ಹೌದು, ಅವೆಲ್ಲ ಹೌದು. ಅದ್ರ ಜೊತೆಗೆ ಮನೆಗೂ ಕೂಡ ನಾವು ಫಾಸ್ಟ್ ಫುಡ್ ಮಾಡ್ತೀವಿ. ಹಪ್ಪಳ ಸಂಡಿಗೆ ಫಾಸ್ಟ್ ಫುಡ್, ಹೋಳಿಗೆ ಫಾಸ್ಟ್ ಫುಡ್, ಕಡುಬು ಫಾಸ್ಟ್ ಫುಡ್, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ಇವೆಲ್ಲವೂ ಕೂಡ ಫಾಸ್ಟ್ ಫುಡ್. ಫಾಸ್ಟ್ ಫುಡ್ನಿಂದ ಏನಾಗ್ತದೆ ಅಂದರೆ, ನಾವು ಫಾಸ್ಟ್ ಫುಡ್ ರುಚಿಗೆ ಮಾಡಿರ್ತೀವಲ್ಲ, ಅವೆಲ್ಲವೂ ನಮಗೆ ಆಸಿಡಿಟಿ ಬರೋ ಸಾಧ್ಯತೆ 100ಕ್ಕೆ 100 ಇದೆ. ಪರಿಹಾರ ಹೇಗೆ ಇದಕ್ಕೆ ಪರಿಹಾರ ಅಂದರೆ ಈಗ ಹೇಳಿರೋದಕ್ಕೆ ಉತ್ತರ ಅಲ್ಲೇ ಇರ್ತದೆ. ಇದನ್ನ ಉಲ್ಟಾ ಹಾಕಿದ್ರೆ, ಇಂಟು ಮಾರ್ಕ್ ಹಾಕಿದ್ರೆ ಅದರ ಉತ್ತರ. ಈಗ ಫಾಸ್ಟ್ ಫುಡ್ ತಿನ್ನಬಾರ್ದು, ಅವಾಗ ನಿಮಗೆ ಗ್ಯಾಸ್ಟ್ರಿಕ್ ಬರಲ್ಲ. ಕೆಲಸ ಮಾಡ್ದಂಗೆ ಸೋಂಬೇರಿಗಳಾಗಬಾರ್ದು, ಅವಾಗ ನಿಮಗೆ ಆಸಿಡಿಟಿ ಬರಲ್ಲ. ಹಾಗೆ ಗಟ್ಟಿ ಆಹಾರವನ್ನು ರಾತ್ರಿ ತಿನ್ನಬಾರ್ದು, ಬರೋದಿಲ್ಲ. ಹಾಗೆ ಕಾಳು ಪದಾರ್ಥಗಳು ಇವಾಗ ನಾನು ಹೇಳಿರೋವೆಲ್ಲವನ್ನು ನೀವು ಉಲ್ಟಾ ಮಾಡಿದ್ರೆ ಸಾಕು. ಈಗ ಬಂದ್ಬಿಟ್ಟಿದೆ, ತುಂಬಾ ವರ್ಷಗಳಿಂದ ಇದೆ, ಹೋಗ್ತಾ ಇಲ್ಲ. ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಸ್ವಲ್ಪ ದಿನ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ನಮ್ಮ ಮನೇಲೆ ಮಾಡ್ಕೊಳ್ಳುವಂಥದ್ದು ಹೇಳಿದ್ರೆ ಖಂಡಿತವಾಗಿ. ಈಗ ಹಸಿ ಶುಂಠಿ ಇರ್ತದಲ್ಲ, ಜಿಂಜರ್ ಅಂತೀವಿ ನಾವು, ಅದಕ್ಕೆ ಹಸಿ ಶುಂಠಿಯನ್ನ 5 ಗ್ರಾಮ್ ಸುಮಾರು ಈ ಸೈಜಿನ ಶುಂಠಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದು 2 ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕೊಂಡ್ರೆ ಅಥವಾ ಬೆಲ್ಲವನ್ನು ಹಾಕೊಂಡು ಜಗದು ಸ್ವಲ್ಪ ನೀರು ಕುಡಿದ್ರೆ, ಊಟದ ಮುಂಚೆ ನೀರು ಕುಡಿದ್ರೆ ಖಂಡಿತವಾಗಿ ಆಸಿಡಿಟಿ ಆಗೋದಿಲ್ಲ. ಹಾಗೆಯೇ ನೀವು ಆಫ್ಟರ್ ಫುಡ್ ತಗೊಂಡಾಗ ಕೂಡ ಇದು ಜೀರ್ಣಕ್ರಿಯೆಯನ್ನು ಮಾಡ್ತದೆ. ಹಸಿ ಶುಂಠಿ ಒಳ್ಳೆ ಜೀರ್ಣಕ್ರಿಯೆ. ಇದ್ರ ಜೊತೆಗೆ ನಾವು ಶುಂಠಿ ಪುಡಿ ಟೀಗೆ ಹಾಕೊಂಡು, ಟೀ ಅಭ್ಯಾಸ ಇರುತ್ತೆ, ಸ್ವಲ್ಪ ಶುಂಠಿ ಪುಡಿ ಹಾಕೊಂಡ್ರೆ ನಮ್ಗೆ ಆಸಿಡಿಟಿ ಆಗಲ್ಲ. ಸೊ ಮಜ್ಜಿಗೆ ಉಂಡಾಗ ಕೂಡ ಆಸಿಡಿಟಿ ಆಗ್ತದೆ. ಆ ಮಜ್ಜಿಗೆ ನಾವೇನ್ ಮಾಡ್ಬೇಕಂದ್ರೆ ಹಸಿ ಶುಂಠಿ ಸೇರಿಸ್ಬೇಕು, ಇಲ್ಲ ಅಂದ್ರೆ ಕೊತ್ತಂಬರಿ ಸೇರಿಸ್ಬೇಕು, ಇಲ್ಲ ಪುದೀನ ಸೇರಿಸ್ಬೇಕು. ಪುದೀನನೂ ಕೂಡ ಆಸಿಡಿಟಿಯನ್ನು ಮಾಡ್ದಂಗೆ ನೋಡ್ತದೆ, ಶುಂಠಿ ಆಸಿಡಿಟಿ ಮಾಡ್ದಂಗೆ ನೋಡ್ತದೆ. ಬಟ್ ಮಜ್ಜಿಗೆ ಆಸಿಡಿಟಿ ಹೋಗುತ್ತೆ ಅಂತಾರಲ್ಲ ಗುರುಗಳೇ, ಹುಳಿ ಮಜ್ಜಿಗೆ ಯಾವಾಗಲೂ ರೋಗವನ್ನು ಹೆಚ್ಚು ತರ್ತದೆ. ಯಾವುದೇ ಕಾರಣಕ್ಕೂ ಕೂಡ. ಈಗ ಒಬ್ಬೊಬ್ರದ್ದು ಅಭಿಪ್ರಾಯಗಳು ಅಂದ್ರೆ ಆಯುರ್ವೇದದ್ದು, ಹೋಮಿಯೋಪತಿಕ್ಕು, ಮತ್ತೆ ಇಂಗ್ಲಿಷ್ ಮೆಡಿಸಿನ್ನು,
ಸಿದ್ಧೌಷಧಿ, ನಾಡೌಷಧಿಗಳು ಇವರೆಲ್ಲ ಒಂದೊಂದು ಅಭಿಪ್ರಾಯಗಳನ್ನ ಹೇಳಿರ್ತಾರೆ. ಆದರೆ ಇದು ಯಾಕೆ ಹೇಳಿದ್ದು ತಪ್ಪು ಅಂತ ಹೇಳೋದಲ್ಲ, ಪ್ರಾದೇಶಿಕವಾಗಿ ಬೇರೆ ಬೇರೆ ಆಗ್ತಾ ಇರ್ತಕ್ಕದ್ದು ಇಲ್ಲ ಅಂತಲ್ಲ. ಆದರೆ ಎಲ್ಲೇ ನೀವು ಹುಳಿ ಮಜ್ಜಿಗೆ ಹುಳಿ ಮೊಸರನ್ನು ತಗೊಂಡಾಗ ನಿಮಗೆ ರೋಗಗಳನ್ನು ಸಂಗ್ರಹ ಮಾಡ್ತದೆ. ಅದು ಯಾವಾಗಲೂ ಸಿಹಿ ಮಜ್ಜಿಗೆ ಇದ್ರ ಕ್ಯಾರೆಕ್ಟರ್ ಹೇಳ್ಬೇಕಲ್ಲ. ನಿಮಗೆ ಕ್ಯಾರೆಕ್ಟರ್ ಏನು ಅಂತ ಕೇಳಿದ್ರೆ, ಹುಳಿ ಮಜ್ಜಿಗೆ ತಂಪನ್ನು ಮಾಡ್ತದೆ ದೇಹಕ್ಕೆ, ಸಿಹಿ ಮಜ್ಜಿಗೆ ಉಷ್ಣವನ್ನು ಮಾಡ್ತದೆ. ನೀವು ಮಜ್ಜಿಗೆ ಕಡಿದ ತಕ್ಷಣ ಮಜ್ಜಿಗೆ ನೀರು ಹಾಕಿ ಎತ್ತಿ ಹಾಕಿ ನೀವು ಕೊಟ್ಟ ತಕ್ಷಣ ಅದು ಉಷ್ಣ ಮಾಡ್ತದೆ. ಉಷ್ಣ ಮಾಡೋದ್ರಿಂದ ದೇಹದಲ್ಲಿ ಉಷ್ಣ ಮಾಡೋದ್ರಿಂದ ಜೀರ್ಣಕ್ರಿಯೆ ಸುಲಭ ಆಗ್ತದೆ ಒಂದು. ಎರಡನೇದು ಏನಂತಂದರೆ, ನಾವು ಲಿಂಬೆ ಹಣ್ಣು ಸೋಡಾ ಪುಡಿ ಎಲ್ಲ ತಗೋತೀವಿ. ಅದೆಲ್ಲ ತಾತ್ಪೂರ್ತಿಕವಾಗಿ ನಿಮಗೆ ಶಮನ ಮಾಡ್ಬೋದು ಹೊರತು ಪರ್ಮನೆಂಟ್ ಶಮನಕಾರಿ ಅಲ್ಲ. ಅದಕ್ಕೆ ಪರ್ಮನೆಂಟ್ ಶಮನಕಾರಿ ಇನ್ನೂ ಅನೇಕ ವಿಷಯಗಳು ಅದರಲ್ಲಿ ಇದೆ. ನೀವು ತುಳಸಿ ಹೇಗೆ ತಗೊಂಡ್ರೂ ಕೂಡ ನಿಮಗೆ ಶಮನ ಆಗ್ತದೆ, ಆ್ಯಸಿಡಿಟಿ ಶಮನ ಆಗ್ತದೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ತಗೊಂಡಾಗ ಆ್ಯಸಿಡಿಟಿ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಅವಾಗ ಅದಕ್ಕೂ ವಿರುದ್ಧವಾಗಿ ಸಬ್ಬೆಕ್ಷ ಸೊಪ್ಪು ಇರ್ತದಲ್ಲ, ಅದು ಆ್ಯಸಿಡಿಟಿ ಕಮ್ಮಿ ಮಾಡ್ತದೆ. ಬ್ರಾಹ್ಮಿ ಇರ್ತದಲ್ಲ, ಆ್ಯಸಿಡಿಟಿ ಕಮ್ಮಿ ಮಾಡ್ತದೆ. ಯಾಕೆ ಇವನ್ನೆಲ್ಲ ಹೇಳಿದರೆ, ಕಹಿಯಾಗಿರುವಂಥ ಪದಾರ್ಥಗಳು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತವೆ. ಹಾಗಂತ ಅವನ್ನ ಹೆಚ್ಚು ಬಳಕೆ ಮಾಡಬಾರ್ದು. ಮತ್ತೆ ಮೋಷನ್ಸ್ ಬಂದಾಗ ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಮೋಷನ್ಸು ತುಂಬ ಹಾಫ್ ಆನ್ ಅವರು 20 ಮಿನಿಟ್ಸ್ವರೆಗೂ ಅವರು ಇರಲೇಬೇಕಾಗತ್ತೆ, ಬಾತ್ರೂಮಲ್ಲಿ ಕುಂತ್ಕೋಬೇಕಾಗತ್ತೆ. ಮತ್ತೆ ತುಂಬ ಹಾಡಾಗೋಗುತ್ತೆ. ಮತ್ತೆ ಒಂದಿನಕ್ಕೆ 2 ಬಾರಿ 3 ಬಾರಿ ಮೋಷನ್ಸ್ ಹೋಗೋ ಚಾನ್ಸ್ ಕೂಡ ಇರುತ್ತೆ. ಪದೇ ಪದೇ ದಿನದಲ್ಲಿ ಒಂದು ಬಾರಿ ಹೋಗ್ಬೇಕು ಬೆಳಗ್ಗೆ ಅಂತೀವಿ, ಬಟ್ ಅದು ಕೆಲವು ಸಮಯ ಏನಾಗುತ್ತೆ, ಊಟ ಆದ್ಮೇಲೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ನಮ್ಮ ಭಾರತೀಯ ಸಂಸ್ಕೃತಿ, ಆಯುರ್ವೇದದ ಸಂಸ್ಕೃತಿ, ಆಯುರ್ವೇದ ಅಂದ್ರೆ ಆಯು ಅಂದ್ರೆ ಆಯುಷ್, ವೇದ ಅಂದ್ರೆ ಜ್ಞಾನ. ಯಾರು ನಾವು ಆರೋಗ್ಯಕರಕ್ಕೆ ಜ್ಞಾನವನ್ನು ಪಡಿತೀವಿ ಅದು ಆರೋಗ್ಯ, ಆಯುರ್ವೇದ ಅಂತೇಳಿ. ಇಲ್ಲಿ ನೀವು ಹೇಳಿದ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಕೇಳಿದ್ದೀರಿ ನೀವು. ಆ ಪ್ರಶ್ನೆಯಲ್ಲಿ ತುಂಬ ಸರಳವಾದ ಉತ್ತರ ಏನು ಅಂತ ಕೇಳಿದ್ರೆ, ಆಹಾರವನ್ನು ಲದ್ದಿ, ನಿದ್ದಿ, ಮುದ್ದಿ ಅಂತ ಒಂದು ಸೈಕಲ್. ಆ ಸೈಕಲನ್ನು ಸರಿಯಾಗಿ ಇಟ್ಕೋಬೇಕು. ಈಗ ನಿದ್ದೆ ಅಂದ್ರೇನು, ನಿದ್ದೆ ಮಾಡ್ಬೇಕಾದ್ರೆ ನಾವು ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆಗೆ ಹೋದಾಗ ಅದು ನಿದ್ದೆ 8 ತಾಸು. 8 ತಾಸು ನಿದ್ದೆ ಕಮ್ಮಿ ಮಾಡಿದಾಗ ಆಹಾರ ಕನ್ಸಂಪ್ಷನ್ ಆಫ್ ಫುಡ್ ಜಾಸ್ತಿ ಆಗ್ತದೆ. ಹಾಗೆಯೇ ಲದ್ದಿ ಅಂದರೆ ನಾವು ಹೋಗಿ ಅರ್ಧ ಗಂಟೆ ಗಟ್ಟಲೆ ಕೂತ್ಕೊಳ್ಳೋದಲ್ಲ, ಅದು ಭಾಳ ತಪ್ಪಾದ ಕೆಲಸ. ನಮ್ಮ ಆಹಾರ ತಿಂದದ್ದು ಹೇಗೆ ತಿಂದಿರ್ತೀವೋ ಹಾಗೆ ಜೀರ್ಣಕ್ರಿಯೆಯಾಗಿ ನಮ್ಮ ಸಾರವನ್ನು ಹೀರಿ ಲದ್ದಿ ಹೊರಗೆ ಬರಬೇಕು. ಅದು ಸುಲಭ. ಇದು ಆಯುರ್ವೇದಿಕಲ್ಲಿ ಏನಾದರೂ ಮೆಡಿಸಿನ್, ಆಯುರ್ವೇದಿಕಲ್ಲಿ ಒಳ್ಳೆ ಮೆಡಿಸಿನ್ ಸಜೆಸ್ಟ್ ಮಾಡ್ತೀರಾ ಗುರುಗಳೇ? ಖಂಡಿತವಾಗಿ ಒಳ್ಳೆ ಮೆಡಿಸಿನ್ ಕೆಟ್ಟ ಮೆಡಿಸಿನ್ ಅಂತ ಇಲ್ಲ. ಆಯುರ್ವೇದದಲ್ಲಿ ಮೆಡಿಸಿನ್ ಅಂತ ಐತೆ ಅಂತ ಈಗೆಲ್ಲ ಹಲವಾರು ಕಂಪ್ನಿಗಳು ಬಂದ್ಬಿಟ್ಟಿದೆ. ಈಗ ನಾನು ಹೇಳಿದ್ರೆ ಆಯುರ್ವೇದದಲ್ಲಿ ಮೆಡಿಸಿನ್ ಅಂತ ನಾ ಹೇಳಿದ್ರೆ ನನ್ನಂತ ದೊಡ್ಡ ಪ್ರಪಂಚದಲ್ಲಿ ಯಾರು ಇಲ್ದಂಗೆ. ಈಗ ಆಯುರ್ವೇದ ಮೆಡಿಸಿನ್ ಅಂಗಡಿ ಇಟ್ಕೊಂಡ್ರು ಅಥವಾ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು ಅವರೆಲ್ಲರೂ ಕೂಡ ದೊಡ್ಡ ಲಿಸ್ಟ್ನಲ್ಲಿ ಮೊದಲಿಗೆ ಬರ್ತಾರೆ. ಅದಕ್ಕೆ ಹಾಗಾಗಿ ಅದಕ್ಕೆ ಮೆಡಿಸಿನ್ ಇಲ್ಲ, ಆಹಾರವನ್ನು ಔಷಧಿಯಾಗಿ ಬಳಸ್ಬೇಕಂತಿದೆ. ಔಷಧಿಯನ್ನು ಆಹಾರವಾಗಿ ಬಳಸಂಗಿಲ್ಲ ನಮ್ಮ ಆಯುರ್ವೇದದಲ್ಲಿ. ಅಂದ್ರೆ ಏನು, ಔಷಧಿ ಸಪ್ರೇಟ್ ಇಲ್ಲ, ಯಾವುದು ರಿಕ್ವೈರ್ಮೆಂಟ್ ದೇಹಕ್ಕೆ ಅದನ್ನು ನಾವು ಕೊಡ್ತಕ್ಕಂಥದ್ದು ನಾವು ಔಷಧಿ ಅಂತೀವಿ. ಇಟ್ ಇಸ್ ನಾಟ್ ಎ ಔಷಧಿ, ಅದಕ್ಕೆ ಬೇಕಾಗುವಂಥ ಪರಿಹಾರ ಅಂತ ಹೇಳೋದು, ಪರಿಹಾರದ ಆಹಾರ ಅದು. ಹಾಗೆ ಇಲ್ಲಿ ಕಾಳು ಪದಾರ್ಥ ತಿಂದಾಗ ಅಸಿಡಿಟಿ ಆಗುವಂಥದ್ದಾಗಲಿ, ಹುಳಿ ಮಜ್ಜಿಗೆ ತಿಂದಾಗ ಅಸಿಡಿಟಿ ಆಗುವಂಥದ್ದಾಗಲಿ, ಅಥವಾ ಹಾಲು ಕುಡಿದಾಗ ಅಸಿಡಿಟಿ ಕೂಡ ಆಗ್ತದೆ. ಸೊ ವಿರುದ್ಧ ಆಹಾರ ತಗೋಬೇಕು. ಇದಕ್ಕೆ ಹಾಲು ತಗೊಂಡಾಗ ನೀವು ಶೇಂಗಾ ಬೀಜ ಎರಡು ತಿಂದಾಗ ಡೈಜೆಸ್ಟಬಲ್ ಆಗುತ್ತೆ. ಹೆಚ್ಚು ನೀವು ಶೇಂಗಾ ಬೀಜ ತಿಂದಾಗ ಡೈಜೆಸ್ಟ್ ಆಗೋದಿಲ್ಲ, ಅವಾಗ ಅದು ಏನೋ ಆಗ್ತದೆ. ಅವಾಗ ನಾವು ಹಾಲನ್ನು ಮಜ್ಜಿಗೆಯನ್ನು ತಗೋಬೇಕಾಗುತ್ತೆ ಡೈಜೆಸ್ಟ್ಗೆ. ಹಾಗೆಯೇ ಇನ್ನು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಹೇಳಿದ್ದಾರೆ, ಯಾವಾಗಲೂ ಎಸಿಡಿಟಿ ಆಗ್ದಂಗೆ ನೋಡ್ಕೊಳ್ಳೋದು ಅಂತ ಅಂದರೆ ನಾವು ಊಟ ಆದ ತಕ್ಷಣವೇ ಬೇದಿಗೆ ಹೋಗೋದು, ಅಥವಾ ಬೇದಿಗೆ ಹೋಗಿ ಬಂದ ತಕ್ಷಣ ಊಟ ಮಾಡೋದು. ಅರ್ಧ ಗಂಟೆ ನಮಗೆ ಗ್ಯಾಪ್ ಕೊಡಲಿಲ್ಲದ್ರೆ ನಮಗೆ 3-4 ಸಲ ಬೇದಿಯಾಗೋ ಸಾಧ್ಯತೆ ಇರ್ತದೆ, ಹೊಟ್ಟೆ ಹಿಂಡುವಂಥ ಸಾಧ್ಯತೆ ಇರ್ತದೆ, ಆಹಾರ ಸರಿಯಾಗಿ ಜೀರ್ಣ ಆಗ್ತದೆ. ಇದಕ್ಕೆ ಕಾರಣ ಏನು, ಇದಕ್ಕೆ ರೆಮಿಡಿ ಏನು ಅಂತಂದರೆ, ಹೊರಗಡೆ ಬಹಿರ್ದೇಶಕ್ಕೆ ಹೋಗಿ ಬಂದ ಮೇಲೆ ಕನಿಷ್ಠ ಅರ್ಧ ಗಂಟೆ ನಾವು ನೀರನ್ನು ಕುಡಿಬಾರ್ದು, ಬಾಯಿಗೆ ಏನನ್ನು ಹಾಕದಂಗಿದ್ರೆ ನಮ್ಮದು ಜೀರ್ಣಕ್ರಿಯೆ ಸರಿ ಇರ್ತದೆ. ಹಾಗೆಯೇ ಉಂಡ ತಕ್ಷಣ ಹೋಗೋದು ಕೂಡ ತಪ್ಪಿರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಆಯುರ್ವೇದದಲ್ಲಿ ಅಥವಾ ಗ್ರಾಮೀಣ ಪ್ರದೇಶ ನಾಟಿ ಔಷಧಿಗಳಂದರೆ ಕಾಲಿಗೆ ಮಜ್ಜಿಗೆ ಹಚ್ಚಿ, ಮೊಸರು ಹಚ್ಚಿ, ಅದಕ್ಕೆ ಉಪ್ಪು ಹಚ್ಚಿ ಬಿಸಿ ಬಿಸಿ ಕೊಟ್ಟರೆ ಅಂಗಾಲಿನ ಮಧ್ಯಭಾಗದಲ್ಲಿ ಜಠರದ ನಾಡಿಗಳಿರ್ತವೆ, ಆ ನಾಡಿಗಳು ಉಪ್ಪಿರ್ತವೆ, ಅವಾಗ ಬಿಸಿ ತಗಲಿದ ತಕ್ಷಣ ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಸರಿ ಆಗ್ತದೆ, ಅವಾಗ ಎಸಿಡಿಟಿ ಬರೋದು. ಹಿಂದಿನ ಒಲೆಗಳಲ್ಲಿ ಅಡುಗೆ ಮಾಡ್ತಕ್ಕಂಥವ್ರಿಗೆ ಏನಾರು ಹಿಂಗಾದಾಗ ಎಲ್ಲ ಅಡುಗೆ ಆದಮೇಲೆ ರಾತ್ರಿ ಊಟ ಆದಮೇಲೆ ಒಲೆ ತುಂಬಿ ಮೇಲೆ ಕಾಲಿಡ್ತಿದ್ರು, ಅದು ಬಿಸಿ ತಗಲಿದ ತಕ್ಷಣ ಬೆಳಗ್ಗೆ ಜೀರ್ಣಕ್ರಿಯೆ ಆಗಿ ಭೇದಿ ಆಗೋದು. ಈಗ ಆ ವ್ಯವಸ್ಥೆ ಇಲ್ಲ, ಗ್ಯಾಸ್ ಇರೋದ್ರಿಂದ ನಾವೆಲ್ಲ ಅದನ್ನೆಲ್ಲ ಮಾಡ್ತೀವಿ. ಈಗ ನಾವು ಅನ್ವರ್ಥಕವಾಗಿ ಹೇಳಿದ್ರೆ ಗ್ಯಾಸ್ ಅನ್ನುವಂಥದ್ದು ನಾವು ಅಪಾನವಾಯು ಹೋಗೋದು ಕೂಡ ಎಸಿಡಿಟಿಯ ಒಂದು ಭಾಗ.
ಆಗ ಗಟ್ಟಿ ಆಹಾರ ನಮಗೆ ಸರಳವಾಗಿ ಜೀರ್ಣ ಆಗಬೇಕಾಗಿದ್ರೆ ನಾವು ಸಾಂಬಾರು ಪದಾರ್ಥಗಳನ್ನು ಸಾರು ತಿಳಿ ಸಾರು ಅಂದ್ಕೊಳ್ಳಿ ತಗೋಬೇಕು ಹೊರತು ರಾತ್ರಿ ಮಜ್ಜಿಗೆ ಕುಡಿದು ಊಟ ಆದಮೇಲೆ ಮಜ್ಜಿಗೆ ಕುಡಿಯೋದು ಊಟದ ಜೊತೆ ಜಾಸ್ತಿ ಮಜ್ಜಿಗೆ ತೊಗೊಳ್ಳೋದು ಸ್ವಲ್ಪ ತೊಳೆದು ಮಾಡಬಾರ್ದು. ಅದಕ್ಕೆ ಬಿಸಿ ಸಾಂಬಾರು ಅಥವಾ ಆಗಿನ ಸಾಂಬಾರನ್ನು ನಾವು ಕುಡಿದ್ರೆ ಸರಳ ಭೇದಿ ಆಗುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಹಾಗೆ ಇನ್ನೂ ಅನೇಕ ರೀತಿಯ ಇವುಗಳನ್ನು ನಾವು ಮಾಡ್ಕೊಳಕ್ಕೆ ಬರ್ತದೆ. ನೂರಾರು ಪ್ರಕ್ರಿಯೆಗಳದಾವೆ, ಪ್ರಕಾರಗಳದಾವು. ಅವು ಕೆಲವು ಈಗ ನಾನು ಹೇಳಿದ್ದು ಒಂದೆರಡು ನಿಮಗೆ ಶಾಂಪಲ್ ಹೇಳಿದ್ದೀನಿ. ಸುಮಾರು ಇದನ್ನೇ ನಾವು ಒಂದು ವಾರಗಟ್ಟಲೆ ಹೇಳೋದು ಅಷ್ಟು ಅದ ಇದರಲ್ಲಿ. ಅಂದರೆ ಪ್ರಾದೇಶಿಕವಾಗಿ ಇವತ್ತು ಚಾಂಗ್ಲ ದೇಶ, ಹಿಂಗೆ ಅನುಪ ದೇಶ, ಹೀಗೆಲ್ಲ ನಾವು ನಮ್ಮ ರಾಜ್ಯವನ್ನು 4-5 ಭಾಗ ಮಾಡ್ತೀವಿ. ಯಾಕಂದರೆ ಪ್ರಕೃತಿಯ ವಾತಾವರಣ ವ್ಯತ್ಯಾಸ ಇರೋದ್ರಿಂದ. ಈ ಮೈಸೂರು, ಬೆಂಗಳೂರು, ಹಾಸನ ಇವೆಲ್ಲವೂ ಸ್ವಲ್ಪ ತಂಪಾಗಿರೋವು. ಬಳ್ಳಾರಿ, ಬೀದರು, ಗುಲ್ಬರ್ಗ, ಬೆಳಗಾವಿ ಇವೊಂದು ಉಷ್ಣಕ್ಕೆ ಇರುವಂಥದ್ದು. ಹಾಗೆಯೇ ಮಂಗಳೂರು ಕಡೆಗೆ ಹೋದಾಗ ಅದು ಒಂದು ರೀತಿ. ಹೀಗೆಲ್ಲ ಆಹಾರ ಪದಾರ್ಥಗಳ ಜೊತೆಗೆ ಆಹಾರದ ಔಷಧೀಯ ಗುಣಗಳಿರ್ತಕ್ಕಂಥವು ತಗೊಂಡು ಎಸಿಡಿಟಿಯನ್ನು ಕಡಿಮೆ ಮಾಡ್ಕೋಬೋದು, ನಿಯಂತ್ರಣ ಮಾಡ್ಬೋದು, ಬರ್ದಂಗೆ ನೋಡ್ಕೋಬೋದು. ತುಂಬ ಧನ್ಯವಾದಗಳು. ತುಂಬ ಮಾಹಿತಿ ಸಿಕ್ತು ನಿಮ್ಮಿಂದ. ಹಾಗೆ ಹೆಚ್ಚಿನ ಕಾಂಟ್ಯಾಕ್ಟಿಗಾಗಿ ನೀವು ಬೇಕಾದರೆ ನನ್ನ ಯೂಟ್ಯೂಬಿನ 9449995421 ಅನ್ನು ಸಂಪರ್ಕಿಸಿದರೆ ನಿಮಗೆ ಫ್ರೀ ಮೆಡಿಸಿನನ್ನು ಹೇಳ್ತೀನಿ. ನಾನು ನಿಮ್ಮ ಹತ್ರಕ್ಕೆ ಬರಲ್ಲ, ನೀವು ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ಆಯುರ್ ಪ್ರಸಾದಯ ಅಲ್ಲ ಗುರುಗಳೇ? ಆಯುರ್ ಪ್ರಸಾದಯ ಅಂತ ಹೇಳಿ ಯೂಟ್ಯೂಬ್ ಓಕೆ ಲೋಗೋ ಇದೆ. ಫೇಸ್ಬುಕ್ಕಲ್ಲೂ ಕೂಡ? ಎಸ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ನಲ್ಲಿ ಇದೆ. ಆಮೇಲೆ ಎಂಥದ್ದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಓಕೆ ಸಿಗುತ್ತೆ. ತುಂಬ ಧನ್ಯವಾದಗಳು ಗುರುಗಳೇ. ನಮಸ್ತೆ.